ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಯಿತು. ಹೇರ್ ಫಾಲ್ ಸಿಕ್ಕಾಬಟ್ಟೆ ಆಗ್ತಾ ಇದೆ. ಈ ಟೈಮಲ್ಲಿ ಕಾಮನ್ ಆಗಿ ಹೇರ್ ಫಾಲ್ ಆಗುತ್ತೆ. ಬಟ್ ಊರಿಗೆ ಹೋಗಿದ್ದು ಬಂದ್ಮೇಲೆ ಅಂತ ನನಗಂತೂ ನೆಕ್ಸ್ಟ್ ಲೆವೆಲ್ ಹೇರ್ ಫಾಲ್ ಆಗ್ತಾ ಇದೆ. ನೋಡೋಣ, ಶಾಂಪೂನ ಒಂದು ಚೇಂಜ್ ಮಾಡಿದ್ದೀನಿ. ಅದೇನಾದರೂ ಚೆನ್ನಾಗಿ ಯೂಸ್ ವರ್ಕ್ ಆಗ್ತಿದೆ ಅಂದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ. ಎಷ್ಟೊಂದು ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಒಂದ್ಸಲ ಹಿಂಗೆ ಮಾಡಿದ್ರೂ ಏನೋ ಒಂದಿಷ್ಟಿಷ್ಟು ಹೇರು ಉದುರುತ್ತೆ. ಇಷ್ಟಿಷ್ಟಪ್ಪ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೇ ಹೇರ್ ಕಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ ಹೇರ್ ಕಟ್ ಮಾಡಿಸ್ಬೇಕಂತ. ಅತಿ ಶೀಘ್ರದಲ್ಲಿ ನೋಡೋಣ, ಈ ಮಂತಲ್ಲಿ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅರ್ಧಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂದ್ಬಿಟ್ಟು. ಅಂದರೆ ನನಗೆ ಹೇರ್ ಫಾಲ್ ಆದರೂ ಒಂಥರ ಬೇಜಾರು ಅನ್ಸುತ್ತೆ. ಯಾರಿಗಾದ್ರೂ ಅಷ್ಟೇ ಹೇರ್ ಫಾಲ್ ಆಗ್ತಾ ಇದ್ರೆ ಒಂಥರ ಬೋರ್ ಅನ್ಸುತ್ತೆ. ಮತ್ತು ನನಗೆ ಯಾಕೋ ಲಾಂಗ್ ಹೇರ್ ನನಗೆ ಇಷ್ಟನೇ ಆಗ್ತಾ ಇಲ್ಲ, ಶಾರ್ಟ್ ಹೇರೇ ಇಷ್ಟ ಆಗ್ತಾ ಇದೆ. ಸೊ ಅದರಿಂದ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಆಮೇಲೆ ಪಾಪು ಇರೋದ್ರಿಂದ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಒಂದೊಂದ್ಸಲ ಕೂಮ್ ಮಾಡೋದೂ ಕಷ್ಟ ಆಗುತ್ತೆ. ಅಂದ್ರೂ ಡೈಲಿ ಒಂದ್ಸಲ ಕೂಮ್ ಮಾಡಲೇಬೇಕು, ಇಲ್ಲಾಂದರೆ ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಹೇರ್ ಫಾಲ್ ಆಗೋದು ಜಾಸ್ತಿ ಆಗ್ತಾ ಬರುತ್ತೆ. ಫಸ್ಟ್ ಕ್ರೈಯಿಂದ ಬಟ್ಟೆಯ ತರಿಸಿದೆ. ನೋಡೋಣ ಇದನ್ನು ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ. ಹಬ್ಬಕ್ಕೆ ಹಾಕ್ಬೋದು, ಇಲ್ಲಾಂದರೆ ನಮ್ಮ ಮನೆದೇವ್ರು ಪೂಜೆಗೆ ಹೋಗ್ಬೇಕಾದ್ರೆ ಆವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬಂತು ಕುರ್ತಾ ಟೈಪ್ ಆರ್ಡ್ರ್ ಮಾಡಿದ್ದೆ, ಆರೆಂಜ್ ಕಲರ್ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ, ನಾನು ಹಬ್ಬಕ್ಕೆ ಸೇಮ್ ಕಲರ್ ಸಾರಿನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಕ್ರೈಯಲ್ಲಿ ಇದೇ ಫಸ್ಟ್ ಅನ್ಸುತ್ತೆ. ನಾನು ಇಲ್ಲ ಆಲ್ರೆಡಿ ಬೇರೆ ಏನೋ ಬೈ ಮಾಡಿದ್ದೆ ಅನ್ಸುತ್ತೆ, ಏನೋ ಅಂತ ನೆನಪಾಗ್ತಾ ಇಲ್ಲ. ಪ್ಯಾಕೇಜ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಆಮೇಲೆ ಅಮೌಂಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಕ್ರೈಯಲ್ಲಿ ಏನೇ ತೊಗೊಂಡ್ರು. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಆದ್ದರಿಂದ ಫಸ್ಟ್ ಕ್ರೈಯಲ್ಲಿ ತರಿಸಿದ್ದು. ವಾ, ನೋಡೋಕ್ಕೇನೆ ಇನ್ನೂ ಓಪನ್ ಮಾಡಿಲ್ಲ, ನೋಡೋಕ್ಕೇನೆ ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇದೆ. ಮತ್ತು ತುಂಬ ಸಾಫ್ಟ್ ಆಗಿದೆ ಬಟ್ಟೆ. ಈ ಕಲರ್ ಪರ್ಟಿಕ್ಯುಲರ್ ಆಗಿ ನನಗೆ ಇಷ್ಟ, ಆದ್ದರಿಂದ ನಾನು ಬಾಪುಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಮಿನಿ ಕುರ್ತಾನ ತರಿಸ್ಕೊಂಡಿದ್ದೆ. ಇದು 3 to 6 ಮಂತದು ತರಿಸಿರೋದು. ನೋಡ್ಬೋದು ಎಷ್ಟು ಪುಟಾಣಿಕಿದೆ ಅಂತ ಅಂದ್ಬಿಟ್ಟು. ಅವನು ಸಣ್ಣ ಇರೋದ್ರಿಂದ ಆರಾಮ್ಸೆ ಹಾಕ್ಬೋದು. ಇದು 1 year ತನಕನೂ ಹಾಕ್ಬೋದೇನೋ ಗೊತ್ತಿಲ್ಲ. ಒಂದು 8-10 ತಿಂಗಳ ತನಕ ಹಾಕ್ಬೋದು ಅಂತ ಅನ್ಕೊತೀನಿ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಗೈಸ್. ಇದರ ಲಿಂಕ್ ಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಆಮೇಲೆ ಒಂದು ಚಿಕ್ಕ ಪ್ಯಾಂಟು, ಇದು ಅಷ್ಟೇ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಆಮೇಲೆ ಈ ಮಕ್ಕಳಿಗೆ ಜಾಸ್ತಿ ಈ ಚುಚ್ಚು ಥರದ್ದು ಅನ್ಕಂಫರ್ಟಬಲ್ ಆದರೆ ಮಕ್ಕಳು ಕ್ರ್ಯಾಂಕಿಯಾಗಿ ಅಳ್ತಾರೆ. ಸೊ ಅದರಿಂದ ನಾನು ಸ್ವಲ್ಪ ಸಾಫ್ಟಾಗಿ ಇರೋ ಮೆಟೀರಿಯಲ್ನ ನಾನು ತರಿಸಿದೆ. ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ಮತ್ತು ಪಾಪುಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ. ಅದರಿಂದ ಇದೂ ಅಷ್ಟೇ ಸಾಫ್ಟಾಗಿದೆ. ತುಂಬ ಏನು ವರ್ಕ್ ಆ ಥರದ್ದೇನೂ ಇಲ್ಲ, ಜಸ್ಟ್ ಪ್ಲೇನ್ ಆಗಿದೆ. ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನನಗಂತೂ ಸಖತ್ ಇಷ್ಟ ಆಯಿತು. ಈ ಜೊತೆ ಏನು ಸ್ನ್ಯಾಕ್ಸ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಬೇಕ್ರಿಯಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ತರಿಸ್ಕೊಂಡಿದ್ದೀನಿ. ಬ್ರೆಡ್ ಎಲ್ಲ ತರಿಸ್ಕೊಂಡಿದ್ದೀನಿ, ಬೇಕಂದರೆ ಸ್ಯಾಂಡ್ವಿಚ್ ಎಲ್ಲ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗಂತೂ ಸ್ಯಾಂಡ್ವಿಚ್ ಅಂದರೆ ಒಂಥರ ಹುಚ್ಚಿಡ್ಕೊಬಿಟ್ಟಿದೆ. ಯಾವಾಗಲೂ ಏನಾದರೂ ಸ್ನ್ಯಾಕ್ಸ್ ಬೇಕಂದರೆ ಸ್ಯಾಂಡ್ವಿಚ್ ಅಷ್ಟೇ. ಜಾಸ್ತಿ ತೊಗೊಂಡಾದ್ರೂ ತಿಂತೀನಿ, ಇಲ್ಲ ಮಾಡ್ಕೊಂಡಾದ್ರೂ ತಿಂತೀನಿ. ನಿಮಗೂ ಇದೇ ಥರನ ಕಾಮೆಂಟ್ ಮಾಡಿ. ಮತ್ತು ಪಾರ್ಲೆ-ಜಿ ಬಿಸ್ಕೆಟ್ನ ತರಿಸ್ಕೊಂಡಿದ್ದೆ. ತುಂಬಾ ದಿವಸ ಆಗಿತ್ತು ಪಾರ್ಲೆ-ಜಿ ಬಿಸ್ಕೆಟ್ನ ತಿಂದು. ಅದರಲ್ಲೂ ನೀರಲ್ಲಿ ಡಿಪ್ ಮಾಡಿಕೊಂಡು ತಿನ್ನೋದು ನನಗೆ ಸಖತ್ ಇಷ್ಟ ಆಗುತ್ತೆ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಿ. 2 ರೂಪೀಸ್ದು ಬರ್ತಾಯಿತ್ತು ಆವಾಗ, ಮತ್ತು 5 ರೂಪೀಸು 10. ಅದಾದಮೇಲೆ ಇವಾಗ ತುಂಬ ವರ್ಷನೇ ಆಯಿತು ತಿನ್ನೋದು ಬಿಟ್ಟಿದ್ದೆ. ಮತ್ತು ಲಾಸ್ಟ್ ಯಾವಾಗಲೂ ಒಂದ್ಸಲ ಝೆಪ್ಟೋದಲ್ಲಿ ತರಿಸ್ಕೊಂಡಿದ್ದೆ ಪಾರ್ಲೆ-ಜಿ ಬಿಸ್ಕೆಟ್ ತಿನ್ನಬೇಕು ಅಂದ್ಬಿಟ್ಟು. ಬಟ್ ಇವಾಗ ತಣ್ಣೀರು ನಾನು ಕುಡಿಯೋದಿಲ್ವಲ್ಲ, ಸೊ ಅದರಿಂದ ತಣ್ಣೀರಲ್ಲಿ ಡಿಪ್ ಮಾಡಿ ತಿನ್ನೋಕ್ಕಾಗೋದಿಲ್ಲ. ಬಟ್ ಅಂದ್ರೂ ಕಾಫಿ ಜೊತೆ ತಿನ್ನೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನನಗಂತೂ ಸಖತ್ ಇಷ್ಟ ಆಗುತ್ತೆ ತಣ್ಣೀರಲ್ಲಿ ಡಿಪ್ ಮಾಡಿ ತಿನ್ನೋದು. ನಿಮಗೂ ಇದು ಇಷ್ಟ ಆಗುತ್ತಾ? ನೀವು ಯಾವಾಗಾದ್ರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.
ಒಂದು ಸ್ವಲ್ಪ ಬ್ರೆಡ್ಡು ಮತ್ತು ಒಂದು ಪಫ್ಫು ಕೇಕ್ನ ತರಿಸ್ಕೊಂಡಿದ್ದೀನಿ. ಇವಾಗ ಟೀ ಜೊತೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಬೇಕು ನನಗೆ, ಕಂಪಲ್ಸರಿ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು. ಅದು ಅಭ್ಯಾಸ ಆಗಿಬಿಟ್ರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಒಂದು ಸ್ವಲ್ಪ ವೈಟ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ ಕಾಮೆಂಟ್ ಮಾಡಿ. ಇದರ ಸೀಕ್ರೆಟ್ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ಕೊತೀನಿ. ಕಾಮೆಂಟ್ ಮಾಡಿಲ್ಲ ಅಂದರೆ ನಾನಂತೂ ಶೇರ್ ಮಾಡೋದಿಲ್ಲ. ಮತ್ತು ಸ್ವಲ್ಪ ಏನಾದರೂ ತಿನ್ಕೊಂಡು ಸ್ವಲ್ಪ ಫೋನ್ ನೋಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ. ಪಾಪು ಮಲ್ಕೊಂಡಿದ್ದಾನೆ, ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ. ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ಸಾಯಂಕಾಲಕ್ಕೆ ಏನು ಮಾಡೋದು ಗೊತ್ತಿಲ್ಲ, ಏನು ಮಾಡ್ತೀನಿ ಅನ್ನೋದು ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವಾನ್. ನಾನು ನೆನ್ನೆ ವ್ಲಾಗ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪು ಮಲ್ಕೊಂಡಿದ್ದಾನೆ, ನೋಡ್ಬೋದು. ಇವಾಗಿನ ಮಕ್ಕಳಂತೂ ಫೋನು ನಾವು ತೋರಿಸೋದಿಲ್ಲ, ಬಟ್ ನಾವೇನಾದರೂ ಫೋನ್ ಇಟ್ಕೊಂಡ್ರು ಅಂತಂದರೆ ದೂರನೇ ಇಟ್ಕೊಂಡು ಫೋನ್ ಏನಾದರೂ ಕಾಲ್ ಏನಾದರೂ ಬಂತು ಅಂತಂದರೆ, ಇಲ್ಲಾಂದರೆ ಲೈಟ್ ಏನಾದರೂ ಆನ್ ಆಯಿತು ಅಂತಂದರೆ ಸಾಕು, ಪಟ್ಟಂತ ಫೋನ್ನ ಅಟ್ರ್ಯಾಕ್ಟ್ ಮಾಡಿಬಿಡ್ತಾರೆ ಮಕ್ಕಳು. ಇವಾಗಿನ ಮಕ್ಕಳಂತೂ ಸಿಕ್ಕಾಬಟ್ಟೆ ಶಾರ್ಪ್ ಆಗಿರ್ತಾರೆ. ಬಟ್ ಅವ್ರಿಗೆ ಫೋನ್ ಕೊಟ್ರಂತೂ ಮುಗ್ದೇ ಹೋಯ್ತು. ಇವಾಗಲೇ ಇಟ್ಕೊಂಡು ಆಟ ಆಡ್ತಿರ್ಬೇಕಂತಂದರೆ ಮಲ್ಕೊಂಡಿದ್ದಾನೆ ಅವನು. ರಾತ್ರಿ ಎಲ್ಲ ಒಂದು 3:30ಗೇನೋ ಮಲ್ಕೊಂಡಿರೋದು ಅವನ ಜೊತೆ. ಇವಾಗ ಬೆಳಿಗ್ಗೆ ಒಂದು 8 ಗಂಟೆ ಹಂಗೆ ಎದ್ದಿದ್ದಾನೆ. ಇವಾಗ ಏನು ಮಾಡ್ತಾನೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಆಡ್ತಾನೆ ಮತ್ತೆ ಮಲ್ಕೊಂಡ್ಬಿಡ್ತಾನೆ. ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ. ನಮ್ಮ ಹಸ್ಬೆಂಡ್ಗೆ ಇಡ್ಲಿ ತರಕ್ಕೆ ಹೇಳಿದ್ದೀನಿ. ಇಡ್ಲಿ ಬಿಟ್ಟರೆ ನನಗೆ ಬೇರೆ ಇನ್ನೇನು ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ನನಗೆ ಯಾಕೋ ಜಾಸ್ತಿ ಇಡ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ನಾನು. ಸಿಂಪಲ್ ಆ್ಯಂಡ್ ಈಸಿ ಫುಡ್ಡು, ಆರಾಮ್ಸೆ ಡೈಜೆಷನ್ ಆಗೋಗುತ್ತೆ. ಬೇರೆ ಅದು ಇದು ತಿಂದು ಹೊಟ್ಟೆ ಎಲ್ಲ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ಜಾಸ್ತಿ ಇಡ್ಲಿ ಆದರೆ ವಡೆ ಇಷ್ಟ ಆಗೋದಿಲ್ಲ ನನಗೆ. ಬಟ್ ಜಸ್ಟ್ ಇಡ್ಲಿ ಸಾಂಬಾರು ಇಲ್ಲಾಂದರೆ ಇಡ್ಲಿ ಚಟ್ನಿ ಆ ಥರ ತೊಗೋತೀನಿ, ಇಲ್ಲಾಂದರೆ ದೋಸೆ ತೊಗೋತೀನಿ. ಅದು ಬಿಟ್ಟರೆ ರೈಸ್ ಐಟಮ್ ಅಷ್ಟು ನಾನು ಬೆಳಗ್ಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಎತ್ತ ಅನ್ನೋದು ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಇವಾಗ 1 ವೀಕ್ ಮೇಲಾಯಿತು ಅನಿಸುತ್ತೆ. ಡೈಲಿ ಒಂದೊಂದು ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ಕಲ್ಲಿ ರಾ ಬೆಳ್ಳುಳ್ಳಿ ಏನಿದೆ ಅದನ್ನು ತಿಂತೀನಿ. ಹನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಿದ್ದೆ. ಹನಿ ಖಾಲಿ ಆಗಿದೆ ಅಂದ್ಬಿಟ್ಟು ಇವಾಗ ತರಿಸಿಲ್ಲ, ತೊಗೋಬೇಕು ಅಂದ್ಬಿಟ್ಟು ತರಕ್ಕೆ ಹೇಳಿಲ್ಲ, ಹಾಗೇ ತಿಂತಾಯಿದ್ದೀನಿ ರಾನೇನೆ. ಬಟ್ ನನ್ನ ಫೇಸಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನೋಡೋಣ, ಇನ್ನೂ ಒಂದು ವೀಕ್ ಅಷ್ಟೇ ತಿಂದಿರೋದಲ್ವ, ಇನ್ನೂ ಒಂದು ಸ್ವಲ್ಪ ದಿವಸ ತಿಂದಮೇಲೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆದಮೇಲೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಆಮೇಲೆ ನಮ್ಮ ಬಾಡಿಗೂ ಅಷ್ಟೇ, ನಮ್ಮ ಫ್ಯಾಟ್ ಏನಿದೆ ನಮ್ಮ ಬಾಡಿಯಲ್ಲಿ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಬೆಳ್ಳುಳ್ಳಿ. ತುಂಬಾ ನಮ್ಮ ಬಾಡಿಯಲ್ಲಿರೋ ಪಾರ್ಟ್ಸ್ಗಳೇನೇನಿದೆ ಅದೆಲ್ಲ ಹೆಲ್ದಿಯಾಗಿ ಇರೋದಕ್ಕೆ ಬೆಳ್ಳುಳ್ಳಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ಯಾಟಿ ಲಿವರ್ ಏನಿದೆ ಅದಕ್ಕಾಗಲಿ, ನಮ್ಮ ಒಂದು ಡೈಜೆಷನ್ಗಾಗಲಿ, ಅದು ಈ ಟೈಮಲ್ಲಿ ಬ್ರೆಸ್ಟ್ ಫೀಡಿಂಗ್ ಇರೋರಿಗಾಗಲಿ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು. ರಾ ತಗೊಂಡಂತೂ ಇನ್ನೂ ಒಳ್ಳೆಯದು. ಆಮೇಲೆ ಸ್ಕಿನ್ನು ತುಂಬಾ ಕ್ಲಿಯರ್ ಆಗುತ್ತೆ. ದೆನ್ ಮತ್ತು ನಮ್ಮ ಲಿವರ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮ ಒಂದು ಏನು ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಇದು ಎಷ್ಟು ಜನಕ್ಕೆ ಗೊತ್ತು ಕಾಮೆಂಟ್ ಮಾಡಿ. ಮತ್ತು ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಎತ್ತ ಅನ್ನೋದು ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ಇಡ್ಲಿನ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಅದನ್ನು ತಿನ್ಕೊಬಿಡ್ತೀನಿ. ಅಷ್ಟರಲ್ಲಿ ಅವನು ಆಡ್ತಾ ಇದ್ದಾನೆ. ಇವಾಗ ಅವನು ಆಟಾಡಿ ಅವನ ಮೂಡ್ ಚೆನ್ನಾಗಿರೋ ಅಷ್ಟರಲ್ಲಿ ನಾನು ಉಡ್ತೀನಿ ಅಂತ ತಿನ್ಕೊಂಡ್ಬಿಟ್ರೆ ಸರಿ ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಫಸ್ಟ್ ಬೇಗ ತಿನ್ಕೊಬಿಡೋಣ. ನೆನ್ನೆ ತಾನೇ ಪ್ಲೇ ಮ್ಯಾಟ್ನ ಆರ್ಡ್ರ್ ಮಾಡಿದೆ, ಇವಾಗ ತಾನೇ ಜಸ್ಟ್ ರಿಸೀವ್ ಆಯಿತು. ನೋಡೋಣ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೂ. ಇವಾಗಂತೂ ನಮಗಿಂತ ಜಾಸ್ತಿ ಮಕ್ಕಳಿಗೆ ಅದು ತಗೊಳ್ಳೋದಾ ಇದು ತಗೊಳ್ಳೋದಾ
ಇದು ಚೆನ್ನಾಗಿರುತ್ತಾ ಅದು ಚೆನ್ನಾಗಿರುತ್ತಾ ಅನ್ನೋದೇ ಒಂದು ತಲೆನೋವು. ಏನು ನೋಡಿದ್ರೂ ಕಾಟ್ಕಾಕಿ ಇಟ್ಕೊಳ್ಳೋ ಒಂದು ಅಭ್ಯಾಸ ಬಂದುಬಿಟ್ಟಿದೆ. ನಿಮಗೂ ಇದೇ ಥರನ ಕಾಮೆಂಟ್ ಮಾಡಿ. ನನಗಂತಲ್ಲ, ಪ್ರತಿಯೊಬ್ಬ ತಾಯಂದ್ರಿಗೂ ಇದೇ ರೀತಿಯೇ ಇರುತ್ತೆ. ಮಕ್ಕಳಿಗೆ ಏನು ಬೇಕು, ಏನು ತಗೊಳ್ಳೋದು, ಫಸ್ಟ್ ನಾವು ರೆಡಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ನಾವು ತಗೋತೀವೋ ಇಲ್ವೋ ಗೊತ್ತಿಲ್ಲ. ಮಕ್ಕಳಿಗಂತೂ ಶಾಪಿಂಗ್ ಮಾಡಿರ್ತಾರೆ. ಯಾರಾದ್ರೂ ಅಷ್ಟೇ, ಅವ್ರಿಗೆ ಯಾವುದು ಚೆನ್ನಾಗಿರುತ್ತೆ ಅನ್ನೋದು ಅವರವರ ತಾಯಂದ್ರಿಗೇ ಗೊತ್ತಿರುತ್ತೆ. ಅವ್ರಿಗಿಂತ ಬೇರೆ ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಯೋಚನೆ ಮಾಡಿ ತಗೊಳ್ಳೋದು ತಾಯಿ ಮಾತ್ರನೇ. ಆ ಒಂದು ಶಕ್ತಿ ಇರೋದು ತಾಯಿಗೆ ಅಂತ ನನ್ನ ಒಂದು ಫೀಲ್. ಏನು ತಗೊಂಡ್ರೆ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನು, ಕೆಟ್ಟದನ್ನು ದೂರ ಮಾಡಿ ಒಳ್ಳೆಯದನ್ನು ಅಷ್ಟೇ ಮಕ್ಕಳಿಗೆ ಕೊಡೋಕ್ಕೆ ಇಷ್ಟಪಡ್ತಾರೆ. ಪ್ರತಿಯೊಂದು ತಾಯಿ ಅಂದ್ರೂ ಅಷ್ಟೇ. ಅದಕ್ಕೇ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಕಷ್ಟದಿಂದ ಸಾಕಿರೋದಕ್ಕೇ ದೊಡ್ಡವರು ಆದಮೇಲೆ ಏನಂದ್ರೂ ಅದನ್ನು ನಮ್ಮ ಮಕ್ಕಳು ಬಿಡು ಹೋಗಲಿ ಅಂತ ಬಿಡೋದು. ಅದು ಯಾವಾಗ ಫೀಲ್ ಆಗುತ್ತೆ ಅಂತಂದರೆ, ತಾನು ತಾಯಿಯಾದಾಗ ಮಾತ್ರ ಫೀಲ್ ಆಗುತ್ತೆ. ಅದು ತಾಯಿಯ ಒಂದು ಬೆಲೆ ಗೊತ್ತಾಗದೆ ತಾನು ತಾಯಿಯಾದಾಗ ಅದು ಈ ಒಂದು ಸ್ಟೇಜಲ್ಲಿ ಒಂಥರ ಫೀಲ್ ಆಗ್ತಾ ಇರುತ್ತೆ. ಇದು ಕಾಮನ್ನಾಗಿ ಎಲ್ಲರಿಗೂ ಆಗೋ ಥರದ್ದೇನೆ. ಪ್ಲೇ ಮ್ಯಾಟ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ನಾನು ಓಪನ್ ಮಾಡಿದಾಗ ಇದೇನಿದು ದೊಡ್ಡದಿಲ್ವಲ್ಲ, ಲೆಂತ್ ಇದೆ, ವಿಡ್ತ್ ಇಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು, ಓಕೆ ಇದನ್ನು ಈ ಥರ ಓಪನ್ ಮಾಡಬೇಕು ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಚಾಪೆ ಮೇಲೆ ಮಲ್ಕೊಳ್ಳೋದಕ್ಕಿಂತ ನಮಗೂ ಒಂಥರ ಕಂಫರ್ಟಬಲ್ ಆಗಿದೆ. ಅವನು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಅವ್ನು ಮಲ್ಕೊಂಬಿಟ್ಟ. ನೋಡಿ, ಮಕ್ಕಳನ್ನ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಫೋರ್ಸ್ಫುಲಿ ಮಾಡೋಕ್ಕಾಗಲ್ಲ. ನಾರ್ಮಲ್ ಟೈಮಲ್ಲಿ ಅವನೇ ಉಲ್ಟಾಗ್ತಾಯಿದ್ದ. ಇವಾಗ ಆಗು ಅಂತಂದರೆ ಆಗ್ತಾನೆ ಇಲ್ಲ. ನಾನು ಟರ್ನ್ ಮಾಡಿದ್ರೂ ಟರ್ನ್ ಮಾಡ್ತಾಯಿಲ್ಲ. ಅದಕ್ಕೇ ಯಾವಾಗಲೂ ಮಕ್ಕಳಿಗೆ ಯಾವುದೇ ಒಂದು ವಿಷಯದಲ್ಲಾದ್ರೂ ಅಷ್ಟೇ ಫೋರ್ಸ್ ಮಾಡಬಾರ್ದು. ಫೋರ್ಸ್ ಮಾಡಿದಾಗ ಮಾತ್ರ ಅವರು ನಾನು ಹೇಳೋದಿಲ್ಲ, ಮಾಡಲ್ಲ ಅಂತ ಒಂದು ಹಠನ ಪಡ್ತಾರೆ. ಅವರಾಗಿದ್ದು ಅವ್ರ ಮೈಂಡಿಗೆ ಬಂದು ಹೇಳಬೇಕು. ಏನಾದರೂ ಕೆಲಸ ಆದ್ರೂ ಅಷ್ಟೇ ಅವ್ರ ಮೈಂಡಿಗೆ ಬಂದು ಮಾಡಬೇಕು. ಆವಾಗಲೇ ಚೆಂದ. ಫೋರ್ಸ್ಫುಲ್ಲಿ ಏನನ್ನು ನಾವು ಮಾಡೋಕ್ಕಾಗಲ್ಲ. ನಾವೇ ಮಾಡಲ್ಲ ದೊಡ್ಡವರಾಗಿ, ನಮ್ಮ ಮಕ್ಳುಗಳು ಫೋರ್ಸ್ಫುಲ್ಲಿಯಾಗಿ ಮಾಡಿಬಿಡ್ತಾರ. ನಾವೆಷ್ಟು ಫೋರ್ಸ್ ಮಾಡ್ತೀವೋ ಅಷ್ಟು ಹಠದಿಂದ ಅವರು ಮಾಡೋಕ್ಕೆ ಹೋಗೋದಿಲ್ಲ. ಈ ವಿಷಯ ಅಂತಲ್ಲ, ಪ್ರತಿಯೊಂದು ವಿಷಯನೂ ಅಷ್ಟೇ. ಕೆಲವರು ಅವ್ರ ಮುಂದೆ ಇದನ್ನು ಹೇಳಪ್ಪ, ಅದನ್ನು ಹೇಳಪ್ಪ, ಹಾಡು ಹೇಳಪ್ಪ, ಅದು ಹೇಳಪ್ಪ, ಇದು ಹೇಳಪ್ಪ ಅಂತಿರ್ತಾರೆ. ನಾವೇನು ಹೇಳಪ್ಪ ಅಂತೀವಲ್ವ ಆವಾಗಲೇ ಅವ್ರೇನು ಹೇಳೋದಿಲ್ಲ. ಈ ಒಂದು ಪಾಠನ ಈ ಟೈಮಲ್ಲೇ ಕಲಿಯೋಕ್ಕಾಗೋದು. ಬಟ್ ಇನ್ನೊಂದು ವಿಷಯ ಏನಂತಂದರೆ, ಇವಾಗ ಏನೇ ಒಂದು ಮಕ್ಕಳಿಗೆ ಆಟ ಆಡೋದಾಗಿರಲಿ, ಇಲ್ಲ ಏನೇ ತರ್ಸಿದ್ರೂ ಅಷ್ಟೇ, ಫಸ್ಟ್ ಅವರು ಆಟ ಆಡೋದಿಲ್ಲ, ಫಸ್ಟ್ ನಾವು ಆಟ ಆಡ್ತೀವಿ. ಅದಕ್ಕೇ ಮಕ್ಕಳಾದ್ಮೇಲೆ ಮತ್ತೆ ನಮಗೆ ನೆಕ್ಸ್ಟ್ ಚೈಲ್ಡ್ಹುಡ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಏನಂತಂದ್ರೆ ಫಸ್ಟ್ ನಾವು ಆಟ ಆಡ್ತೀವಿ, ಆಮೇಲೆ ಅದನ್ನು ಮಕ್ಕಳಿಗೆ ನಾವು ತೋರಿಸ್ಕೊಡ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಆಡಿರೋದು ನಮಗೆ ನೆನಪಿಲ್ಲ, ಬಟ್ ಈ ಟೈಮಲ್ಲಿ ಆಡೋದು ನಮಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಮತ್ತು ಇದು ಈ ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ, ಮಕ್ಕಳಾಗಿರೋರ್ಗೆಲ್ಲರಿಗೂ ಹಾಗೆ ಆಗಿರುತ್ತೆ. ನನಗೆ ಇವಾಗ ಹೊಸ್ದಾಗಿ ಆಗ್ತಾಯಿದೆ. ನಾನು ಅಂದ್ಕೊತಾ ಇದ್ದೆ ಅಕ್ಕಪಕ್ಕ ಮನೆಯಲ್ಲಿ ಜೋರಾಗಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಇರ್ತಾರಲ್ವ, ಇದೇನು ಇಷ್ಟು ಜೋರಾಗೆಲ್ಲ ಕಿರ್ಚ್ತಾ ಇದ್ದಾರೆ ಅಂತ. ಬಟ್ ಆಟ ಆಡೋ ಟೈಮಲ್ಲಿ ನಾವು ಎಷ್ಟು ಜೋರಾಗಿ ಕಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಜಸ್ಟ್ ನಾವು ಆಟ ಆಡ್ತಿರ್ತೀವಲ್ಲ ಮಕ್ಕಳ ಜೊತೆ, ಅದು ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಅದು ನನಗೆ ಇವಾಗ ರಿಯಲೈಸ್ ಆಗ್ತಾಯಿದೆ. ಪಾಪುಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರ ಲಿಂಕ್ ಬೇಕಾದರೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ. ಪ್ಲೇ ಮ್ಯಾಟು ತುಂಬಾ ಚೆನ್ನಾಗಿದೆ. ಒಂದು ಚಾಪೆಗಿಂತ ದೊಡ್ಡದೇನೇ ಇದೆ. 1.5 ಚಾಪೆ ಅಷ್ಟಿದೆ. ತುಂಬಾ ಚೆನ್ನಾಗಿದೆ. 6 ಫೀಟ್ ಇದೆ. ಅಗಲ ಬಂದು 5 ಇದೆ. ತುಂಬಾ ಚೆನ್ನಾಗಿದೆ. ನಾವು ಚಾಪೆಲೆಲ್ಲ ಹಾಕಿದರೆ ಏನಾಗುತ್ತೆ ಅಂತಂದರೆ, ಮಕ್ಕಳು ಉಲ್ಟಾದರೆ ತಲೆಯೆಲ್ಲ ಹೊಡ್ಕೊತಾರೆ, ಮತ್ತು ಬಾಯೆಲ್ಲ ಹಿಂಗೆ ಮೂಗೆಲ್ಲ ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಮಾಡಿದ್ರೆ ಓಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಚಾಪೆಲ್ಲಿ ಹಾಕ್ತಾ ಇರಲಿಲ್ಲ. ಹಾಕಿದ್ರೂ ಬೆಡ್ ಮೇಲೆ ಹಾಕ್ತಾಯಿದ್ದೆ. ಬೆಡ್ ಮೇಲೆ ಅಂತಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಅವ್ರಿಗೆ ಟರ್ನ್ ಆಗೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ. ಮತ್ತು ಟರ್ನ್ ಆಗಿ
ಮುಂದೆಗಡೆ ಬರೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಬೆಡ್ ಅಲ್ವಾ, ಅದು ಮುಂದೆ ಬರೋದಕ್ಕೆ ಅಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಅವ್ರಿಗೆ ಬರೋಕ್ಕೆ ಕಷ್ಟ ಆಗುತ್ತೆ. ಚಾಪೆಲ್ಲ ಅದು ನೀಟಾಗಿ ಬರ್ತಾರೆ, ಬಟ್ ಅವರು ತಲೆಯೆಲ್ಲ ಗುದ್ಕೊಂಡ್ಬಿಡ್ತಾರೆ ಅಂತ ಅದೊಂದು ಭಯ ಇರುತ್ತೆ. ಬಟ್ ಇದೇನಾಗುತ್ತೆ ಅಂತಂದರೆ ತಲೆನ ಹಿಂಗೆ ಒಡ್ಕೊಂಡ್ರು ಅದು ಏನೂ ಆಗೋದಿಲ್ಲ. ಆ ಥರ ಒಂದು ಮೆಟೀರಿಯಲ್ ಇದು, ಮಕ್ಕಳಿಗೆ ಅಂತಾನೆ ಇರೋದು. ತುಂಬಾ ಚೆನ್ನಾಗಿದೆ. ನಾನೆಲ್ಲೂ ಚಿಕ್ಕದು ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ. ಆರಾಮ್ಸೆ ಮಕ್ಕಳನ್ನ ಇಲ್ಲಿ ಆಟ ಆಡೋಕ್ಕೆ ಆರಾಮ್ಸೆ ಬಿಡ್ಬೋದು. ಮತ್ತು ತುಂಬ ಜನ ಏನು ಮಾಡ್ತಾರೆ, ಮಕ್ಕಳನ್ನ ಕೆಳಗಡೆ ಬಿಡೋದಿಲ್ಲ, ಏನೋ ಆಟ ಆಡೋಕ್ಕೆ ಬಿಡೋದಿಲ್ಲ ಅಂತಂದರೆ ಸುಮ್ಮನೆ ಮಲಗಿಸಿರ್ತಾರೆ. ಜಾಸ್ತಿ ಏನಾದರೂ ಅವ್ರನ್ನ ಕೆಳಗಡೆ ಬಿಡ್ದಿರ ಬೆಡ್ ಮೇಲೆ ಹಾಕ್ಕೊಂಡಿದ್ರೆ ಅಥವಾ ತೊಟ್ಲಲ್ಲಿ ಹಾಕಿದರೆ ಅವರು ಟರ್ನ್ ಆಗೋದಿಲ್ಲ, ಉಲ್ಟಾ ಆಗೋದಿಲ್ಲ. ಆ ಸ್ಟೇಜಲ್ಲಿ ಏನೇನು ಮಾಡಬೇಕು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಾನು ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ನನ್ನನ್ನೇ ನೋಡ್ತಾ ಇದ್ದಾನೆ ಅವನು, ಏನು ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ನಾನು ಏನು ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನೇ ನೋಡ್ತಾ ಇದ್ದಾನೆ, ಯಾರ ಜೊತೆ ಮಾತಾಡ್ತಾ ಇದ್ದಾನೆ, ನನ್ನ ಜೊತೆನೂ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು. ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ನೋಡಿ. ಇವಾಗ ಮಕ್ಕಳಂತೂ ಕೇಳಂಗೆ ಇಲ್ಲ. ನಾವು 6G ಅಂದರೆ ಅವರು 10G ಇರ್ತಾರೆ. ಆ ಥರ ಒಂದು ಫಾಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಮಕ್ಕಳನ್ನ ನಾನು ತೋರಿಸ್ತೇನೆ. ನಾನು ಪಾಪುನ ಆಟ ಆಡೋಕ್ಕೆ ಬಿಟ್ಟಾಗ ಅವರು ಯಾವ ಥರ ಆಟ ಆಡ್ತಾರೆ, ಅಂದರೆ ಇಂಪ್ರೂವ್ಮೆಂಟ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಪ್ಲೇ ಮ್ಯಾಟ್ ಇದೆಯಲ್ಲ, ಇಷ್ಟು ದಿವಸ ನಾನು ಆಚೆ ಬಿಡ್ತಾ ಇರಲಿಲ್ಲ, ಬೆಡ್ ಮೇಲೆ ಟರ್ನ್ ಮಾಡ್ತಾ ಇದ್ದೆ. ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಡ್ತಾ ಇದ್ದೆ. ಸಪೋರ್ಟ್ ಕೊಟ್ಟಾಗ ಅವರು ಬೇಗ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ನಾವು ಟರ್ನ್ ಆಗಬೇಕು ಅಂತಲೂ ಅವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ನಾವು ಅವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ನ ಮಾಡಬೇಕಾಗತ್ತೆ. ದಿನಕ್ಕೊಂದು 4 ಸತಿ ಎಲ್ಲ ಒಂದು 2-3 ಸತಿ ಆದ್ರೂ ನಾವು ಅವ್ರನ್ನ ಅವರು ದಬಕೊಂಡಿಲ್ಲ ಅಂದರೆ ನಾವೇ ಅವ್ರನ್ನ ಉಲ್ಟಾ ಮಾಡಿ ಬಿಟ್ಟಾಗ ಅವ್ರಿಗೊಂಥರ ಖುಷಿ ಆಗುತ್ತೆ. ಅವರು ಟ್ರೈ ಮಾಡ್ತಾರೆ, ನೆಕ್ಸ್ಟ್ ನಾನು ಆವಾಗಲೇ ಈ ಥರ ಮಾಡಿದ್ನಲ್ಲ, ನಾನು ಈ ಥರ ಮಾಡ್ಬೇಕು ಮತ್ತೆ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಮಕ್ಕಳನ್ನ ಜಾಸ್ತಿ ಆಮೇಲೆ ಕೆಲಸ ಮಾಡ್ಬೇಕಂತಂದರೆ ಇವಾಗ ಸಿಂಗಲ್ ಆಗಿ ಇರೋದ್ರಿಂದ ಕೆಲಸ ಎಲ್ಲ ಮಾಡ್ಬೇಕಂದ್ರೆ ಮಕ್ಕಳನ್ನ ಈ ಥರ ಆಟ ಆಡೋದು ಕಲಿಸಿದ್ರೆ ಮಾತ್ರ ನಾವು ಕೆಲಸ ಮಾಡೋಕ್ಕಾಗತ್ತೆ. ಇಲ್ಲ ಅಂತಂದರೆ ಅವ್ರನ್ನ ಎತ್ಕೊಂಡು ಕೈ ಪಾಠ ಮಾಡ್ಕೊಬಿಟ್ರಂತೂ ಅವ್ರು ಎತ್ಕೊಂಡೇ ಇರಬೇಕಾಗತ್ತೆ. ನನಗೂ ಕೂಡ ಸ್ಟಾರ್ಟಿಂಗ್ ಹಂಗೇನೆ ಆಗಿತ್ತು. ಇವಾಗ ಸ್ವಲ್ಪ ಆಟ ಆಡೋದೆಲ್ಲ ಕಲ್ತಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಆಡ್ತಾನೆ. ಸ್ವಲ್ಪ ಒಂದು ಮೂಡ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸಲ ಆಡ್ಕೊಂಡು ಚೆನ್ನಾಗಿರ್ತಾನೆ, ಒಂದೊಂದ್ಸಲ ಎತ್ಕೋಬೇಕು ಅಂತಾನೆ. ಅವರು ಮಕ್ಳುಗಳು ಈ ಥರ ಚೇಂಜಸ್ ಆಗೋದು ಕಾಮನು. ಬಟ್ ಆದಷ್ಟು ಹತ್ತವಾಗ ಎತ್ಕೋಬೇಕು, ಸಮಾಧಾನ ಆದ ತಕ್ಷಣ ಕೆಳಗಡೆ ಹಾಕ್ತಾ ಇರಬೇಕು. ಅವರು ಹಂಗೆ ಆಡ್ಕೊಂಡು ಅಭ್ಯಾಸ ಮಾಡ್ಕೊತಾರೆ. ಒಂದು ಸ್ವಲ್ಪ ಆಟ ಆಡೋದು ಐಟಮ್ಸ್ ಎಲ್ಲ ತೆಗೆದಿಟ್ರೆ ಅದನ್ನು ನೋಡ್ಕೊಂಡು ಆಡ್ತಾರೆ. ಮತ್ತು ಸ್ವಲ್ಪ ಏನಿದೆ ಮ್ಯಾಟಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ಇದೆ ಮತ್ತು ಕಲರ್ಸ್ ಎಲ್ಲ ಇರೋದ್ರಿಂದ ಅದನ್ನು ನೋಡಿಕೊಂಡು ಆಟ ಆಡ್ತಾರೆ. ಪ್ಲೇನ್ ಇರೋದಕ್ಕಿಂತ ಸ್ವಲ್ಪ ಕಲರ್ಸ್ ಎಲ್ಲ ಇರೋದನ್ನ ತರಿಸಿದ್ರೆ ಅವರು ಅದನ್ನ ರೆಕಗ್ನೈಸ್ ಮಾಡ್ತಾರೆ. ಇದೇನಿದು ಕಲರು ಈ ಥರ ಡಾರ್ಕ್ ಆಗಿದೆಯಲ್ಲ ಅಂದ್ಬಿಟ್ಟು. ನನಗಂತೂ ಸಖತ್ ಇಷ್ಟ ಆಯಿತು. ಇದರ ಲಿಂಕ್ ಬೇಕಂತಂದರೆ ಕಾಮೆಂಟ್ ಮಾಡಿ, ನಾನು ಇದರ ಒಂದು ಲಿಂಕ್ನ ನಾನು ಶೇರ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿದೆ. ಅವನು ಇವಾಗ ನನ್ನೇ ನೋಡ್ತಾ ಇದ್ದಾನೆ. ಇವಾಗ ಅವನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು, ನಿದ್ದೆ ಬರ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂತಂದರೆ, ನಾನು ಮಧ್ಯಾಹ್ನ ಟೈಮು ವೈಟಮಿನ್ D3ನ ಹಾಕ್ತೀನಿ. ಎವ್ರಿ ಡೇ 1 ml ಕಂಪಲ್ಸರಿ ಹಾಕಬೇಕು. ನೀವು ಯಾರಾದರೂ ಮಿಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಪಾಪು ಸ್ಕಿನ್ನಿಗೆ ಮತ್ತು ಬಾಡಿಗೆ ಒಂದು ಒಳ್ಳೆ ಎನರ್ಜಿ ಅಂತಲೇ ಹೇಳ್ಬೋದು, ಒಂಥರ ಶಕ್ತಿ ಅಂತಲೇ ಹೇಳ್ಬೋದು. 1 ವರ್ಷದ ತನಕ ನಾವು ಇದನ್ನು ಹಾಕಲೇಬೇಕು. ಇವಾಗಿನ ಮಕ್ಕಳಿಗೆ ಕಂಪಲ್ಸರಿ 1 ವರ್ಷದ ತನಕ ವೈಟಮಿನ್ D3ನ ಹಾಕಲೇಬೇಕಾಗುತ್ತೆ. ಯಾಕಂದರೆ ಮಕ್ಕಳು ಒಳಗಡೆನೇ ಇರೋದ್ರಿಂದ ಅವ್ರಿಗೆ ಸನ್ಲೈಟ್ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಇದು ಸ್ಕಿನ್ ಮೇಲೂ ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಇವಾಗಂತೂ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ನನಗೆ ಟೈಮೇ ಆಗ್ತಾಯಿಲ್ಲ. ಅವನ್ನ ನೋಡ್ಕೊಳ್ಳೋಕ್ಕೆ ಒಂದಷ್ಟು ಟೈಮ್ ಎಷ್ಟಿದ್ರೂ ಸಾಲ್ತಾನೇ ಇಲ್ಲ. ಪಾಪು ಆದಮೇಲಂತೂ ಅವನ್ನ ನೋಡಿಕೊಂಡು ಅವ್ನಿಗೇನು ಬೇಕು, ಅವ್ನು ಬೇಡ, ಅದು ಬೇಡ, ಏನು ಬೇಕು ಬೇಡಗಳನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತ ಆಗಿಬಿಟ್ಟಿದೆ. ನಾನು ಅವರ ಕಂಪ್ನಿ ಅಲ್ಟ್ರಾ D3ನ ಹಾಕ್ತಾ ಇರೋದು ಕಂಪ್ನಿದು. ಇದು ತುಂಬಾ ಚೆನ್ನಾಗಿದೆ ಮತ್ತು ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಫ್ಲೇವರು ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳು ತಗೊಳ್ಳೋ ಥರನೇ ಇದೆ, ಅಷ್ಟೊಂದು ಕೆಟ್ಟದಾಗೇನೂ ಇಲ್ಲ.
ನೀವು ಯಾವ ಕಂಪ್ನಿದು ಕೊಡ್ತಾ ಇದ್ದೀರಾ ಅಥವಾ ಕೊಡ್ತಾ ಇಲ್ವಾ, ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವ ಯಾವ ಟೈಮಲ್ಲಾದರೂ ನಾವು ಇದನ್ನು ಕೊಡ್ಬೋದು.